ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಊಟ ಮಾಡೋ ಹೊತ್ತಲ್ಲಿ ಕಾಫಿ ಕುಡಿತಾ ಇದ್ದೀರಲ್ಲ? ಅದಕ್ಕೆ ಹೊರಗಡೆ ಮಳೆ ಬರ್ತಿದೆ, ಗಾಳಿ ತಂಪಾಗಿ ಬೀಸ್ತಿದೆ. ಇಂಥ ಹೊತ್ತಲ್ಲಿ ಬಿಸಿ ಬಿಸಿಯಾದ ಕಾಫಿ ಕುಡಿದ್ರೆ ಜೀವಕ್ಕೆ ತಂಪು. ಹಾಗಿದ್ರೆ ನೀವು ಊಟ ಮಾಡಲ್ವಾ? ಅಲ್ಲ, ಅದು ಈಗಕ್ಕೆ ಊಟ ಮಕ್ಕಳು ಬಂದ್ಬಿಡ್ಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಅಂದಾಗೆ ಅವ್ರು ಹೇಗಿದ್ದಾರೆ? ಆರಾಮಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾರೆ ಮಾಧವ್ ಅವರೇ. ಅವಿ ನನಗೂ ಫೋನ್ ಮಾಡಿದ್ದ, ಅವ್ರ ಬಗ್ಗೆ ಎಲ್ಲ ವಿಷಯನೂ ಹೇಳ್ದ. ನೀವು ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರ. ಅದಕ್ಕೆ ಅವರು ಈ ಮನೇಲಿ ಇರಲಿ ಬಿಡಿ, ಅವ್ರಿಗೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡ್ಸೋಣ. ಇದು ಅವ್ರ ಆಶ್ರಮಲ್ಲಿ ಇದ್ದಿದ್ದ ಲಗೇಜು, ಅದೆಲ್ಲೇನಿತ್ತೋ ಎಲ್ಲ ತಂದಿದ್ದೀವಿ. ಸರಿ ಪಾಪು, ಅದನ್ನು ನನ್ನ ರೂಮಲ್ಲಿ ಇಡ್ತೀನಿ. ಆಶ್ರಮದವರು ಇನ್ನೇನಾದರೂ ಹೇಳಿದ್ರ ಅವಿ? ಅಷ್ಟೇ ಅಪ್ಪ, 25 ವರ್ಷದಿಂದ ಇವ್ರನ್ನ ನೋಡೋಕೆ ಯಾರೂ ಬಂದೇ ಇಲ್ವಂತೆ. ಇವ್ರು ಹೇಗೆ ಸಿಕ್ಕಿದ್ರು, ಎಲ್ಲಿ ಸಿಕ್ಕಿದ್ರು ಯಾರಿಗೂ ಗೊತ್ತಿಲ್ಲ. ಜೊತೆಗೆ ಇವ್ರ ನೆನಪಿನ ಶಕ್ತಿನೂ ಇಲ್ಲ. ಆಗ ನೋಡಿದ್ರೆ ಜೀವನ ಇಷ್ಟು ವರ್ಷ ಸುಮ್ಮನೆ ಬದುಕಿದ್ದಾರೆ. ಎಂಥ ವಿಪರ್ಯಾಸ ಅಣ್ಣ ಇದು. ನಾನು 15 ವರ್ಷ ಕೋಮಾದಲ್ಲಿದ್ದೆ. ಉಸಿರಾಡ್ತಿದ್ದೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವರು ಓಡಾಡ್ತಿದ್ದಾರೆ, ನಮ್ಮ ಮಾತುಗಳನ್ನು ಕೇಳಿಸ್ಕೊತಿದ್ದಾರೆ. ಆದರೆ ಅವ್ರಿಗೂ ಏನೂ ನೆನಪಾಗ್ತಿಲ್ಲ. ಬಿಡಿ ಚಿಕ್ಕಪ್ಪ, ನೀವು ಹಾಗಾಗೋದಕ್ಕೆ ಕಾರಣನೇ ಬೇರೆ ಆಗಿತ್ತು. ಆದರೆ ಇವ್ರಿಗೆ ಆಗೋದಕ್ಕೆ ಏನು ಕಾರಣ ಇದೆಯೋ? ಮಾಧವ್ ಅವರೇ, ಇನ್ನು ಮುಂದೆ ಅವರು ಕೂಡ ಈ ಮನೇಲಿ ಒಬ್ಬರಾಗಿರ್ತಾರೆ. ನಿಮ್ಗೇನೋ ಅಭ್ಯಂತರ ಇಲ್ಲ ತಾನೆ? ಚೇಚೆ, ಯಾಕೆ ಹಾಗೆ ಕೇಳ್ತೀರಿ? ಖಂಡಿತ ನನಗೆ ಯಾವ ಅಭ್ಯಂತರನೂ ಇಲ್ಲ. ಹಾಗಲ್ಲ, ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ, ಮನೇಲಿ ಏನೇನೋ ನಡೀತಾ ಇದೆ. ಅಂಥದ್ರಲ್ಲಿ ಅವ್ರನ್ನೂ ಈ ಮನೆಯಲ್ಲಿ ಇಟ್ಕೊಂಡ್ರೆ ನೀವೇನಾದರೂ ಹೇಳ್ತೀರಾ ಅಂತ ಅಂದ್ಕೊಂಡೆ. ಮನೆ ಪರಿಸ್ಥಿತಿಗಳು ನಮಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಅವರಿಗೂ ಯಾವುದೇ ಲಿಂಕ್ ಇಲ್ಲ. ನಾವೆಲ್ಲ ಹೇಗಿರ್ತೀವೋ ಅವರು ಹಾಗೆ